ನಮಸ್ಕಾರ, ನಿಮ್ಮ ನಿಶಾಗೋಳೂರ್ ಬೆಂಗಳೂರಿಂದ. ಡಿಸೆಂಬರ್ 20, 2025ನೇ ಇಸ್ವಿ ದಿವಸ ಇದೇ ಜಾಗದಲ್ಲಿ ನಾನೊಂದು ವಿಡಿಯೋ ಮಾಡಿದ್ದೆ. ಅದು ಬಹಳಷ್ಟು ವ್ಯೂಸ್ ಹೋಗಿದೆ. ಅದರಲ್ಲಿ ಸುಮಾರು ಜನ ಒಳ್ಳೆ ಕಮೆಂಟ್ನು ಮಾಡಿದ್ದೀರಾ, ಕೆಟ್ಟ ಕಮೆಂಟ್ನು ಮಾಡಿದ್ದೀರಾ. ಇವತ್ತು ಜನವರಿ 4, 2026ನೇ ಇಸ್ವಿ, 15 ದಿನಗಳ ನಂತರ ಮತ್ತೆ ನಾನು ಅದೇ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪರಿಸ್ಥಿತಿ ಯಾವುದೇ ರೀತಿಯಲ್ಲೂ ಬದಲಾಗಿಲ್ಲ, ಅದೇ ಥರ ಇದೆ. ಇವತ್ತು ಮಹಿಳೆಯರು, ಮಕ್ಕಳು ಇವತ್ತು ದಿವಸ ವಾಸ ಮಾಡೋಕ್ಕೆ ಕಷ್ಟಪಡ್ತಾನೆ ಇದ್ದಾರೆ. ಮಲಗೋಕ್ಕೆ ಜಾಗ ಇಲ್ಲ, ಊಟ ಮಾಡೋಕ್ಕೆ ಗ್ರಾಸರೀಸ್ ಇಲ್ಲ, ಊಟ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಅಂತಂದರೆ 2 ಹೆಜ್ಜೆ ಇಟ್ಟರೆ ಸ್ಕೂಲ್ ಸಿಗುತ್ತೆ. ಆದರೆ ಅವ್ರ ಹತ್ರ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಬ್ಯಾಗ್ ಇಲ್ಲ, ಪುಸ್ತಕ ಇಲ್ಲ, ಸ್ಲೇಟ್ ಇಲ್ಲ. ಎಲ್ಲ ಅಧಿಕಾರಿಗಳು ಬಂದು ಭೇಟಿ ಮಾಡಿ ಹೋದರು, ಕಾಂಗ್ರೆಸ್ ಸರ್ಕಾರದ ಮುಖ್ಯಸ್ಥರು ಬಂದು ಹೋದರು, BJP ಸರ್ಕಾರದವರು ಬಂದು ಹೋದರು. ಆದರೆ ಇವತ್ತಿನ ದಿವಸ ಕೂಡ ಯಾವುದೇ ರೀತಿ ಅವರು ಕೊಟ್ಟ ಆಶ್ವಾಸನೆ ಈಡೇರಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಬಡತನಕ್ಕೂ ಕೂಡ ಜಾತಿಯ ಹೆಸರು, ಧರ್ಮದ ಹೆಸರನ್ನು ನಾವು ಪೇಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಲ್ಲಿ ಮಾನವೀಯತೆ ಸತ್ತು ಹೋಗಿದೆ. ಬಡತನ ಅಂತಂದರೆ ಎಲ್ಲರಿಗೂ ಬಡತನ, ಹಸಿವಿಗೂ ಜಾತಿಗೂ ಧರ್ಮಕ್ಕೂ ಏನ್ರಿ ಸಂಬಂಧ ಇದೆ? ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸರ್ಕಾರ ಏನು ಹೇಳ್ತಾ ಇದೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ, ಪಾಕಿಸ್ತಾನದಿಂದ ಬಂದಿದ್ದಾರೆ, ಯಾರು ಬಾಂಗ್ಲಾದೇಶದವರಿಲ್ಲ. ಇಲ್ಲಿರ್ತಕ್ಕಂಥವ್ರು ಆಂಧ್ರ ಪ್ರದೇಶದವರು, ನಮ್ಮ ಕರ್ನಾಟಕದವರು, ಬಡವರ ಮನೆಯನ್ನು ನೀವು ಕೆಡವೋಕ್ಕೆ ಮುಂಚೆ ಯಾವುದೇ ರೀತಿಯ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡದೇ ಇರೋದು ಮೊದಲು ನೀವು ಮಾಡಿದಂಥ ದೊಡ್ಡ ತಪ್ಪು. ಈಗ 15 ದಿವಸ ಆದರೂ ಕೂಡ ಏನು ವ್ಯವಸ್ಥೆ ಮಾಡದೇ ಇರತಕ್ಕಂಥದ್ದು 2ನೇ ತಪ್ಪು. ಈ ತಪ್ಪನ್ನು ಸರಿ ಮಾಡಲಿಕ್ಕೋಸ್ಕರ ಸರ್ಕಾರಕ್ಕೆ ಪ್ರೆಷರ್ ಹಾಕಬೇಕು ಅಂತಾನೆ ಹಲವಾರು ಪ್ರಗತಿಪರ ಸಂಘಟನೆಗಳು, ಇಂಡಿವಿಜುವಲ್ ಆಕ್ಟಿವಿಸ್ಟ್ಗಳು ಇವತ್ತಿನ ದಿವಸ ಇದೇ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗನ್ನು ನಾವು ಮಾಡಿದ್ದೀವಿ. ಆ ಮೀಟಿಂಗ್ನಲ್ಲಿ ಒಂದೇ ಒಂದು ನಿರ್ಧಾರ ಆಗಿರೋದು, ಏನೇ ಆಗಲಿ ಬಡವರ ಪರ ನಾವು ನಿಲ್ಲೇಬೇಕು. ಬಡವರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ವಸತಿ ಸಿಗಲೇಬೇಕು. ನಮಸ್ಕಾರ.